ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಆದರ್ಶಗಳನ್ನು ಸ್ಮರಿಸಿಕೊಂಡು ಸೌಹಾರ್ದತೆ, ಸಹೋದರತ್ವ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳೊಂದಿಗೆ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವರಾದ ಚಲುವರಾಯಸ್ವಾಮಿ ಕರೆ ನೀಡಿದರು. ಮಂಡ್ಯದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, 1947ರ ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಂಡಿತು. ಈ ಸ್ವಾತಂತ್ರ್ಯವು ಸುಲಭವಾಗಿ ದೊರೆತದ್ದಲ್ಲ. ಗಾಂಧೀಜಿ, ಪಂಡಿತ್ ಜವಾಹರಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಸೇರಿದಂತೆ ಅನೇಕ ಗಣ್ಯರ ಫಲವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅವರು ಹೇಳಿದರು. ಮಂಡ್ಯ ಜಿಲ್ಲೆಯು ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ಮಹತ್ವ ಕೊಡುಗೆ ನೀಡಿದೆ. ಸಾಹುಕಾರ ಚೆನ್ನಯ್ಯ, ಮರಿಯಪ್ಪ ಸೇರಿದಂತೆ ಅನೇಕ ಮಹನೀಯರು ಕೊಡುಗೆ ನೀಡಿದ್ದಾರೆ ಅಂತ ಅವರು ಹೇಳಿದರು. ರಾಜ್ಯದ ಜನರ ಬೆಂಬಲದೊಂದಿಗೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆದ್ಯತೆ ನೀಡಲಾಗುತ್ತಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಅಂತ ಅವರು ತಿಳಿಸಿದರು. ಪ್ರಸಕ್ತ ಮುಂಗಾರು ನಿರೀಕ್ಷೆಯಂತೆ ಆಶಾದಾಯಕವಾಗಿಲ್ಲ. ವಾಡಿಕೆ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳ ಮೇಲೂ ಕೂಡ ಪರಿಣಾಮ ಬೀರಿದೆ ಅಂತ ಚಲುವರಾಯಸ್ವಾಮಿ ತಿಳಿಸಿದರು. ಅಧಿಕಾರಿ ವರ್ಗದವರಿಗೆ, ಸಾರ್ವಜನಿಕರಿಗೆ, ಮಾಧ್ಯಮ ವರ್ಗದವರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರಿಗೆ ಪ್ರೀತಿಯ ಶುಭಾಶಯಗಳು. ಆಗಸ್ಟ್ 15 ನಮ್ಮ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಪವಿತ್ರ ದಿನ. 1947ರ ಇದೇ ದಿನದಂದು ನಮ್ಮ ಭಾರತ ದೇಶವು ಬ್ರಿಟಿಷರ ದಾಸ್ಯದಿಂದ, ಸರಪಳಿಯಿಂದ ಮುಕ್ತ ಪಡೆದು ಸ್ವಾತಂತ್ರ್ಯ ಭಾರತವಾಗಿ ಹೊರಹೊಮ್ಮಿತು. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯವು ಸುಲಭವಾಗಿ ಸಿಕ್ಕಿದ್ದಲ್ಲ. ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವರಂಥ ನೂರಾರು ಮಹಾನ್ ನಾಯಕರು ಹಾಗೂ ಸಾವಿರಾರು ದೇಶ ಪ್ರೇಮಿಗಳು ತ್ಯಾಗ ಬಲಿದಾನಗಳ ಫಲವೇ ಈ ಸ್ವಾತಂತ್ರ್ಯ. ಇಂದು ಆ ಮಹಾನ್ ಚೇತನಗಳನ್ನು ಸ್ಮರಿಸುವುದು ಮತ್ತು ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೊಡ್ಡದು. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಗಂಗಾಧರ ರಾವ್ ದೇಶಪಾಂಡೆ, ಆರ್ ದಿವಾಕರ್, NSR ಅಡಿಕರ್, ಆಲೂರು ವೆಂಕಟರಾಯರು, ಸದಾಶಿವರಾಯರು, ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿ ಭಾಗವಹಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬೇಕಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಂಡ್ಯ ಜಿಲ್ಲೆ ಕೊಡುಗೆಯೂ ಅಪಾರವಾದದ್ದು. ಸಾಹುಕಾರ ಚೆನ್ನಯ್ಯ, ಟಿ ಮರಿಯಪ್ಪ, ಮಳವಳ್ಳಿ ವೀರಪ್ಪ, ಕಾಂಗ್ರೆಸ್ ಸುಬ್ಬಯ್ಯ, AC ಭೈರಪ್ಪ, AG ಬಂದಿಗೌಡ, HK ವೀರಣ್ಣಗೌಡ, ಇಂಡುವಾಳ ವನ್ನಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನು ತಾವು ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ನಾವೆಲ್ಲರೂ ನೆನಪಿಸಿಕೊಳ್ಳಬಹುದು. ಭಾರತ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹ ಅವಿಸ್ಮರಣೀಯ ಘಟನೆಯಾಗಿದೆ. ಇದರ ಸ್ಮರಣಾರ್ಥವಾಗಿ ಶಿವಪುರದಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸಿರುವುದು ಶ್ಲಾಘನೀಯ ಮತ್ತು ಇದು ಮಂಡ್ಯ ಜಿಲ್ಲೆಯ ಹೆಮ್ಮೆ. ನಮ್ಮ ರಾಷ್ಟ್ರ ನಿರ್ಮಿತರುಗಳು ಕನಸುಗಳನ್ನು ನೆನಸಾಗಲು ನಾವೆಲ್ಲರೂ ಸೌಹಾರ್ದಿತ ಮತ್ತು ಸಹೋದರತ್ವದ ಮನೋಭಾವದಿಂದ ಮುನ್ನಡೆಯೋಣ. ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಮಹಾತ್ಮರ ಆದರ್ಶಗಳ ಚಿಂತನೆಗಳನ್ನು ನಮ್ಮ ಯುವ ಜನಾಂಗದ ಬದುಕಿನ ಭಾಗವಾಗಬೇಕಾಗಿದೆ. ಅವರ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಚಿಂತಿಸಬೇಕಾಗಿದೆ. ಯುವ ಶಕ್ತಿಯೇ ನಮ್ಮ ದೇಶದ ಶಕ್ತಿ. ಆದ್ದರಿಂದ ಯುವ ಜನಾಂಗ ಕನಸುಗಳನ್ನು ಕಟ್ಟಿಕೊಂಡು ದೇಶದ ಪ್ರಗತಿಗೆ ಕೈಜೋಡಿಸಬೇಕಾಗಿದೆ. ರಾಜ್ಯದ ಜನರ ಬೆಂಬಲದೊಂದಿಗೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಹಾಗೂ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ನೂತನವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಶ್ರೀ DK ಶಿವಕುಮಾರ್ ತಮ್ಮ ದೂರದೃಷ್ಟಿ ಹಾಗೂ ಚಿಂತನಶೀಲ ನಡೆಗಳಿಂದ ಸರ್ಕಾರವನ್ನು ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯುತ್ತಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ. ನಮ್ಮ ಸರ್ಕಾರದ ಮೂಲ ಧ್ಯೇಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ, ಅದರಲ್ಲೂ ಸಾಮಾನ್ಯರ ಮತ್ತು ಹಿಂದುಳಿದ ವರ್ಗದವರ ಹಾಗೂ ರೈತರ, ಮಹಿಳೆಯರ, ಯುವಕರ ಆಶಯಗಳನ್ನು ಪೂರೈಸುವ ಧ್ಯೇಯವನ್ನು ನಮ್ಮ ಸರ್ಕಾರ ಹೊಂದಿದೆ. ಆರ್ಥಿಕ ಸಬಲೀಕರಣ, ಮಹಿಳಾ ಸಬಲೀಕರಣ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳನ್ನು
ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂಬ ಹೆಗ್ಗಳಿಕೆ ನಮ್ಮ ಸರ್ಕಾರದಿದೆ. ಸ್ವಾತಂತ್ರ್ಯ ಸೌಧದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಮಂಡ್ಯ ನಗರದ ವಿವಿಧ ಶಾಲಾ ಮಕ್ಕಳು ವಿವಿಧ ತಾಲೀಮುಗಳನ್ನು ನಡೆಸಿದರು. ಇದಕ್ಕೂ ಮುನ್ನ ಸಚಿವರು ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್ ಕವಾಯತುಗಳಿಂದ ಕೂಡ ಅವರು ಗೌರವ ವಂದನೆಯನ್ನು ಸ್ವೀಕರಿಸಿದರು. ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕೂಡ ನೆರವೇರಿಸಲಾಯಿತು. ನಾಗರಿಕ ಮಹಿಳಾ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ WPSI ಲಮಾಣಿ ಸುಷ್ಮಾ. ಗೃಹರಕ್ಷಕ ದಳದ ಪುರುಷ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ SPLC ಯೋಗೇಶ PM. ಅಗ್ನಿಶಾಮಕ ದಳದ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ FSO ಅಂಬರೀಶನ ಉಪ್ಪಾಲ. ಮಂಡ್ಯ ವಿಶ್ವವಿದ್ಯಾನಿಲಯದ SDNCC ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಭರತ್ ಜಿ. ಮಂಡ್ಯ PS ಪದವಿ ಕಾಲೇಜಿನ SWNCC ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಚೈತ್ರಶ್ರೀ S. ಅನಿಕೇತನ ಕಾಲೇಜಿನ ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್, ಗ್ಯಾರಂಟಿ ಯೋಜನೆಗಳ ದಿನೇಶ್ ಗುಳಿಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ BP ಪ್ರಕಾಶ್, ವಿಜಯಲಕ್ಷ್ಮಿ ರಘುನಂದನ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತಿ CEO ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ VJ ಶೋಭಾರಾಣಿ, ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಮುಂದಿನ ಆಗಸ್ಟ್ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ಗುರಿ ಹೊಂದಲಾಗಿದೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲ ಸರ್ಕಾರಗಳಲ್ಲೂ ಮಳೆ ಕೊರತೆಯಾಗಿದೆ. ಕಾವೇರಿ ಕೊಳ್ಳದ ಜನರ ಹಿತ ಕಾಯುವ ದೃಷ್ಟಿಯಿಂದ ಸರ್ಕಾರದ ತೀರ್ಮಾನ ಮಾಡಲಾಗಿದೆ. ಕಾವೇರಿ ನದಿ ನೀರು ವಿವಾದಕ್ಕೆ ಮೇಕೆದಾಟು ಯೋಜನೆ ಪರಿಹಾರ. ಯೋಜನೆಗೆ 12,500 ಎಕರೆ ಜಮೀನು ಅವಶ್ಯಕವಾಗಿದೆ ಅಂತ ಅವರು ಹೇಳಿದರು. ಜೂನ್ ತಿಂಗಳಿನಿಂದಲೇ ತಮಿಳುನಾಡಿಗೆ ನೀರು ಬಿಡಬೇಕು. ಜೂನ್ ಜುಲೈನಲ್ಲಿ ನಾವು ನೀರು ಬಿಡಲಿಲ್ಲ. 3,500 ಕ್ಯೂಸೆಕ್ ನೀರು ಬಿಡಲು ಆದೇಶವಿದ್ದಾಗ ಹೆಚ್ಚಿಗೆ ನೀರು ಹೋಗಿತ್ತು. ಈಗ 12,000 ಕ್ಯೂಸೆಕ್ ನೀರು ಬಿಡಲು ಹೇಳಿದ್ದಾರೆ. ಕಬಿನಿಯಿಂದ 10,000 ಕ್ಯೂಸೆಕ್ ಹೋಗ್ತಿದೆ. ಸೀಪೇಜ್ ವಾಟರ್ ಸಹ ತಮಿಳುನಾಡು ಸೇರುತ್ತಿದೆ. CM DK ಶಿವಕುಮಾರ್ ಕಾವೇರಿ ಹೆಚ್ಚುಕೊಂಡಿರುವ ಪ್ರದೇಶದವರು, ನಿಮ್ಮ ಸಮಸ್ಯೆಗಳಿದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಅಂತ ಹೇಳಿದ್ದಾರೆ. ಆಗಸ್ಟ್ ಕೊನೆವರೆಗೆ ಮಳೆ ನಿರೀಕ್ಷೆ ಇದೆ. ಸೆಪ್ಟೆಂಬರ್ನಲ್ಲಿ KRS ಭರ್ತಿಯಾಗುವಂಥ ಸಾಧ್ಯತೆ ಇದೆ ಅಂತ ಅವರು ಹೇಳಿದರು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಟ್ಟಿಲ್ಲ. KRS ಜಲಸ್ಥಿತಿಯಿಂದ ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರವಾಗಿ ಅವರು ಹೇಳಿದರು. ಒಳ ಅರಿವು, ಹೊರ ಅರಿವಿನ ಅಂಕಿಅಂಶಗಳನ್ನು ತಾಂತ್ರಿಕ ಕಾರಣಕ್ಕೆ ಘೋಷಣೆ ಮಾಡುವಾಗಲ್ಲ. ಸುಖ ಸುಮ್ಮನೆ ಗೊಂದಲ ಮಾಡಿಕೊಂಡು ತಮಿಳುನಾಡಿಗೆ ಲಾಭ ಮಾಡಿಕೊಡುವುದು ಬೇಡ. ನನ್ನ ಮೇಲೆ ನಂಬಿಕೆ ಇಡಿ, ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅಂತ ಅವರು ಸ್ಪಷ್ಟನೆ ನೀಡಿದರು. ಮೊನ್ನೆ ಆರ್ಡ್ರ್ ಆಯಿತು. 2 CWRCನಲ್ಲಿ ನಮಗೆ ಏನು ತೊಂದರೆ ಆಗಿರಲಿಲ್ಲ. ಇದು ಜೂನಿಂದನೇ ನೀರು ಬಿಡಬೇಕು. ನಿಮಗೆಲ್ಲ ಗೊತ್ತಿದೆ, ಜೂನಿಂದನೇ ಮಂತ್ಲಿ ಅಲೋಕೇಶನ್ ಇದೆ ತಮಿಳುನಾಡಿಗೆ. ಆದರೆ ನಾವು ಜೂನಲ್ಲಿ ಬಿಡಲಿಲ್ಲ, ಜುಲೈ ಬಿಡಲಿಲ್ಲ, ಆಗಸ್ಟ್ ಬಂದಾಗಲೂ ಸಹ ನಾವು ಬಿಡೋಕ್ಕಾಗಲ್ಲ ಅಂತ ಅವ್ರು ಆದ್ರೂ ಸಹ 3,500 ಕ್ಯೂಸೆಕ್ಸನ್ನು ಪರ್ ಡೇ 15 ದಿವಸ ಬಿಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟರು. ಕೊಟ್ಟಾಗ ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಾಗ ಬಹುಶಃ ತಕ್ಷಣ ಮಳೆ ಬಂದು ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಡಬಲ್ಲು ತ್ರಿಬಲ್ಲು ಓಟೋಯ್ತು. 25, 27, 28 ಸಾವಿರ ಕ್ಯೂಸೆಕ್ಸು ಅವತ್ತು ನೀರು ಹೋಯ್ತು. ಅವಾಗ ನಾವು ಯಾರು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎಕ್ಸಸ್ ಬಂದಾಗ ನಾವು ಡ್ಯಾಮನ್ನು ತಕ್ಷಣಕ್ಕೆ ನಾವೇನು ಪವಾಡ ಮಾಡಲಿಕ್ಕಾಗಲ್ಲ. ಸೊ ಹೋಯ್ತು. ಅದಾದಮೇಲೂ ಸಹ ಇವತ್ತು ಸಹ ಕಬಿನಿಯಿಂದ 10,000 ಕ್ಯೂಸೆಕ್ಸ್ ಹೋಗ್ತಾಯಿದೆ. ಎಕ್ಸಸ್ಸು ಇರ್ತಕ್ಕಂಥದ್ದನ್ನ ಅಲ್ಲಿ ನಾವು ಸ್ಟೋರೇಜ್ಗಿಂತ ಎಕ್ಸಸ್ ಬಂದದನ್ನು ನಾವೇನು ಮಾಡಲಿಕ್ಕಾಗಲ್ಲ, ಹೋಗ್ತಾಯಿದೆ. ಈಗ ಆರ್ಡ್ರ್ ಮಾಡಿರೋದು ಅವ್ರು 12,000 ಮಾಡಿದ್ದಾರೆ ಪರ್ ಡೇ. ಅಲ್ಲಿ ಇಲ್ಲಿ ನಾಲೆಯಲ್ಲಿ ನಾವು ಬಿಟ್ಟಿರೋದು, ಅದು ನಾಲೆಯಲ್ಲಿ ಅಂತ ಅಂದರೆ ನಾವು ಕುಡಿಯೋ ನೀರಿಗೆ ಬಿಟ್ಟಿದ್ದೀವಿ, ಕೆರೆ ಕಟ್ಟೆಗಳಿಗೆ ಬಿಟ್ಟಿದ್ದೀವಿ. ಅದೆಲ್ಲ ಸೀಪೇಜು ಅಲ್ಲಿಗೆ ಹೋಗುತ್ತೆ. ಹೋಯ್ತಾ ಇಡೀ ಕಾವೇರಿ ಹೆಚ್ಚುಕಟ್ಟಿನಲ್ಲಿ ಅದು ಒಂದಷ್ಟು ಸೇರ್ಕೊತಾ ಇದೆ. ಸೊ ಅದರಿಂದ ಬಹುಶಃ ನಾವು ಇವತ್ತಿಗೆ
ಈ ಹಿಂದೆ ಡಿಸ್ಟರ್ಸ್ ಬಂದಾಗ ನಾನು ನೋಡಿದ್ದೀನಿ ತರಿಸ್ಕೊಂಡು. ಸೊ ಇದಕ್ಕಿಂತ ನೀರು ನಾವಿವತ್ತು 90 TMC 4 ಡ್ಯಾಮ್ನಿಂದ ಇದೆ, 4 ಡ್ಯಾಮ್ನಿಂದ 90 TMC ಇದೆ. ಆದರೆ ಇದಕ್ಕಿಂತ 60-70 TMC ಇದ್ದಾಗಲೂ ಇದಕ್ಕಿಂತ ಜಾಸ್ತಿ ಹಿಂದೆ ನಮಗಿಂತ ಹಿಂದಿನ ಸರ್ಕಾರಗಳು ಕೊಟ್ಟಿದೆ. ಆದರೆ ನಾವು ಇವತ್ತವರೆಗೂ ಸಹ ಆ ತೀರ್ಮಾನವನ್ನು ತಗೊಳ್ಳೋದಲ್ಲೇ ನಾವು ಏನೋ ಒಂದು ಪ್ರಕೃತಿ ನಮ್ಮ ಪರವಾಗಿ ಮಧ್ಯೆ ಒಂದು 15 ದಿವಸ ಬತ್ತು. ಅದಾದಮೇಲೆ ಇವತ್ತು ನಮಗೆ 110 ಅಡಿಗೂ ಇದಿದೆ. ಹೇಮಾವತಿನೂ ಸ್ವಲ್ಪ ತುಂಬೋದ್ರಲ್ಲಿದೆ, ಆರಂಗಿ ಮತ್ತು ಕಬಿನಿ ತುಂಬಿದೆ. ಸೊ ಇವೆಲ್ಲ ನಮಗೆ ಪೂರಕವಾಗಿರೋದ್ರಿಂದ ನಾನು ಒಂದೇ ರೈತರು, ಅವ್ರು ಏನೇ ಸಮಸ್ಯೆ ಇದ್ದರೂ ನಾನು ನೀರಾವರಿ ಸಚಿವ ಇದ್ದೀನಿ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಇರ್ತಾರೆ, ಅವರು ಹಳೆ ಮೈಸೂರಿನ ಭಾಗದವರು, ನಾನು ಹಳೆ ಮೈಸೂರಿನ ಭಾಗದವನು, ಕಾವೇರಿ ಎಚ್ಕೆಟ್ನಲ್ಲೇ ಇಬ್ಬರೂ ಬರ್ತೀವಿ. ಏನೇ ಇದ್ರೂ ನಮ್ಮ ಜೊತೆ ಮಾತಾಡಲಿ, ನಾವು ಮುಕ್ತವಾಗಿ ಮಾತಾಡ್ತೀವಿ. ನಾವು ಈ ಒಂದು ಸರ್ಕಾರ, ನಾನು ಸಚಿವನಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಎಲ್ಲ ಸಮಸ್ಯೆಗೂ ಸಹ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿನ ನಾವು ತಗೋತೀವಿ. ಯಾವುದೇ ಪ್ರತಿಭಟನೆ ಬೇಡ, ಯಾವುದೇ ಇದ್ರೂ ನಮ್ಮ ಜೊತೆ ನೇರವಾಗಿ ಸಂಪರ್ಕ ಮಾಡಲಿ, ಮಾತಾಡಲಿ, ಅವ್ರ ಸಲಹೆ ಕೊಡಲಿ. ಅವರ ಸಲಹೆಯನ್ನು ನಾವು ತಿರಸ್ಕರಿಸೋ ಪ್ರಶ್ನೆ ಇಲ್ಲ. ಸ್ವಾತಂತ್ರ್ಯೋತ್ಸವ ರೈತರ ಪಾಲಿಗೆ ಬರಗಾಲದ ಉತ್ಸವ. ಸ್ವಾತಂತ್ರ್ಯೋತ್ಸವದ ದಿನ ರಸ್ತೆಗಿಳಿದು ರೈತರು ಪ್ರೊಟೆಸ್ಟ್. ಮಂಡ್ಯದಲ್ಲಿ ಈ ದಿನ ಪ್ರತಿಭಟನೆ ಯಶಸ್ವಿಯಾಗಿ ನಡೆಯಿತು. ಸಚಿವ ಚಲುವರಾಯಸ್ವಾಮಿಗೂ ಕೂಡ ರೈತರ ಪ್ರತಿಭಟನೆ ಬಿಸಿತಟ್ಟಿತು. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಕದ್ದುಬಿಚ್ಚು ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಯಿತು. ಮಂಡ್ಯ ಸಂಜೆ ವೃತ್ತದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಯ್ಯಯ್ಯೋ, ರೈತ ವಿರೋಧಿ ಮತ್ತೆ ರಾಜ್ಯ ಸರ್ಕಾರಕ್ಕೆ, ವಿರೋಧಿ ಪ್ರಾಧಿಕಾರಕ್ಕೆ, ರೈತ ವಿರೋಧಿ ನೀರು ನಿರ್ವಹಣಾ ಮಂಡಳಿಗೆ, ರೈತ ವಿರೋಧಿ ನೀರು ನಿರ್ವಹಣಾ ಮಂಡಳಿಗೆ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ನೀರು ಬಿಡಲು ಆದೇಶ ಮಾಡಿರುವ ಧಿಕ್ಕಾರ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ರಾಜ್ಯ ಸರ್ಕಾರ ಮತ್ತು ನೀರಾವರಿ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ತಮಿಳುನಾಡಿಗೆ ನೀರು ಬಿಡುಗಡೆಗೆ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ನಾಲೆಗಳಿಗೆ ನೀರು ಬಿಡುಗಡೆ, ಬರ ಪರಿಹಾರ, ರಸಗೊಬ್ಬರದ ಪೂರೈಕೆ ಸೇರಿ ವಿವಿಧ ಬೇಡಿಕೆಗೆ ಒತ್ತಾಯಿಸಲಾಯಿತು. ತಮಿಳುನಾಡಿಗೆ ಕದ್ದುಮುಚ್ಚಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ, ನಮ್ಮಲ್ಲೇ ಕುಡಿಯುವ ನೀರಿನ ಕೊರತೆ ಇದೆ, ಆದರೂ ತಮಿಳುನಾಡು ಪರವಾಗಿ ಸರ್ಕಾರ ನಿಂತಿದೆ ಅಂತ ಆಕ್ರೋಶ ವ್ಯಕ್ತವಾಯಿತು. ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ, ನೀರು ಬರುತ್ತಿರುವ ನೀರಾವರಿ ಇಲಾಖೆಗೆ, ಅಯ್ಯಯ್ಯೋ, ರೈತರಿಗೆ, ಸರ್ಕಾರಕ್ಕೆ, ನೀರಾವರಿ ಇಲಾಖೆಗೆ, ರೈತರಿಗೆ ಮೋಸ ಮಾಡುತ್ತಿರುವ ನೀರಾವರಿ ಇಲಾಖೆಗೆ, ರೈತ ಹೋರಾಟಕ್ಕೆ, ಅನ್ನದಾತರ ಗೋಳು ಕೇಳದ ಸರ್ಕಾರಕ್ಕೆ, ಅನ್ನದಾತರ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿ ಅವರು ರೈತರ ಜೊತೆ ಮಾತನಾಡಿದರು. ನಿರಂತರವಾಗಿ ರೈತರ ಪರ ಯೋಜನೆ ಕೊಟ್ಟಿದ್ದೇವೆ. ICC ಸಭೆ ನಡೆಸಿ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ತೀರ್ಮಾನ ಮಾಡ್ತೀವಿ. CM DKC ಹಾಗೂ ಚಲುವರಾಯಸ್ವಾಮಿ ಇಬ್ಬರು ರೈತರ ಜೊತೆ ಇರ್ತೇವೆ. ರೈತರು ಯಾವುದೇ ಸಮಸ್ಯೆಗಳಿಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದರು. ಅಭಿನಂದಿಸಬೇಕಾಗಿತ್ತು ಅಂತ ಅಂದ್ಕೊಂಡಿದೆ. ಯಾಕೆಂದರೆ ಯಾವತ್ತೂ ನಾವು ಪರಿಹಾರದಲ್ಲಿ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಕೊಡದೇ ಇದ್ರೂ ನಾವು ಕೊಟ್ಟಿದ್ದೀವಿ 3,500 ಕೋಟಿನ. ಕಳೆದ ಬಾರಿ ಅತಿವೃಷ್ಟಿ ಬಂದಾಗ NDRF ಎಷ್ಟಿತ್ತು ಅದಕ್ಕೆ ಡಬಲ್ ಕೊಟ್ಟಿದ್ದೀವಿ. 8,000 ಇದ್ದಿದ್ದು 14,000 ಕೊಟ್ಟಿದ್ದೀವಿ. ಸೊ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೀವಿ. ಎಷ್ಟು ರೈತರಿಗೆ ನಾವು ಮಾಡಲಿಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡ್ತಾನೇ ಇದ್ದೀವಿ ನಿರಂತರವಾಗಿ. ಕೃಷಿನಲ್ಲೂ ಯಾವುದೂ ಸಹ ನೀವು ಈಗ ಪಂಪ್ ಸೆಟ್ಗಳಿಗೆ 10,000 ಇದನ್ನು ಪಂಪ್ ಸೆಟ್ಗಳಿಗೆ ರಿಯಾಯಿತಿ ಕೊಟ್ಟಿರ್ತಕ್ಕಂಥದ್ದು, ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಕಟಾವು ಮಾಡೋ ಮಿಷನ್ ಕೊಟ್ಟಿರ್ತಕ್ಕಂಥದ್ದು, ಪ್ರತಿಯೊಂದು ಕೊಡ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತಾ ಇಲ್ಲ ಯಾಕೆ ಅಂತ. ಇನ್ನೊಂದು ದಿವಸ ನಾನು ಸಪ್ರೇಟ್ ಎಲ್ಲ ಸಂಘಟನೆಯವ್ರನ್ನ ಮಂಡ್ಯದಲ್ಲಿ ಕರೀಲಿಕ್ಕೆ ಹೇಳಿದ್ದೀನಿ ನಮ್ಮ DC ಅವರಿಗೆ. ವಿಶೇಷವಾಗಿ ಒಂದು ದಿವಸ ಅದನ್ನೇ ಕೂತು ಮಾತಾಡೋಣ. ಎಲ್ಲ ವಿಚಾರವನ್ನು ಎಲ್ಲ ಸಂಘಟನೆಯವರು ಕರೀಲಿಕ್ಕೆ ಹೇಳಿದ್ವಿ. 5-6 ಸಂಘಟನೆ ಏನಿದೆ ಎಲ್ಲರನ್ನೂ ಕರೀಲಿಕ್ಕೆ ಹೇಳಿದ್ವಿ. DC ಆಫೀಸಲ್ಲಿ ಕೂತ್ಕೊಂಡು ಒಂದು 3 ಅವರ್ಸು ಚರ್ಚೆ ಮಾಡೋಣ. ಮಾಡಿ ಆಮೇಲೆ
ನೀರು ಹೇಮಾವತಿ ನೀರನ್ನು ನಿನ್ನೆ ರಾತ್ರಿಯೇ ಬಿಡ್ಲಿಕ್ಕೆ ಹೇಳಿದ್ದೀನಿ ಕಾಲುವೆಗೆ. ತುಮಕೂರು ಮತ್ತು ಹಾಸನ ಮಂಡ್ಯ ಜಿಲ್ಲೆಯ ಎಲ್ಲ ಕಾಲುವೆಗಳಿಗೆ ಕೆರೆ ತುಂಬೋದಕ್ಕೆ ನೀರನ್ನು ಬಿಡ್ಲಿಕ್ಕೆ ಹೇಳಿದ್ದೀನಿ. ಮೀಟಿಂಗ್ನ ಅವರು ಬುಧವಾರನ ಅಥವಾ ಗುರುವಾರನೋ ಐ ಸಿ ಸಿ ಮೀಟಿಂಗ್ ಮಾಡ್ಕೋತಾರೆ. ನಾನು ಸಹ KRS ಸ್ಟೇಟ್ನಲ್ಲಿ ಮಂಗಳವಾರ ದಿವಸ ಮೀಟಿಂಗ್ ಮಾಡೋಣ ಅಂತಿದ್ದೀನಿ. ಮಂಗಳವಾರ ಅಥವಾ ಬುಧವಾರ ನಾನು ಇವತ್ತು ದಿನಾಂಕ ಗುರ್ತು ಮಾಡಿ ಬೆಂಗಳೂರಿನಲ್ಲೇ ICC ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದ ದಿವಸ ಯಾವ ರೀತಿ ನೀರನ್ನು ಕಾಲುವೆಗೆ ಬೆಳೆಗೆ ಅದು ಕಟ್ ನೀರು ಕೊಡಬೇಕಾ, ಅರೆಬೆಳೆ ಕೊಡಬೇಕಾ, ಕೃಷಿ ಕೊಡಬೇಕಾ, ಇದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಇವತ್ತು ನಾನು ಎಲ್ಲ ಶಾಸಕರು ICC ಕಮಿಟಿ ಮುಂದೆ ಮಾಡಬೇಕಾದದನ್ನು ನಾನು ಇಲ್ಲೇ ಅನೌನ್ಸ್ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವತ್ತಲ್ಲಿ ನಾನು ಮಂಗಳವಾರ ಅಥವಾ ಬುಧವಾರ ತೊಗೊಂಡು ಮಾಡ್ತೀನಿ, ಹೇಮಾವತಿದು ಬಿಡ್ತೀವಿ. ಅದರಿಂದ ದಯಮಾಡಿ ನೀವೆಲ್ಲರೂ ಸಹ ಒಂದು ಮಾತನ್ನು ಮಂಡ್ಯ. ಈ ಸಂದರ್ಭದಲ್ಲಿ ರೈತರ ಮನವಿಯನ್ನು ಕೂಡ ಸಚಿವ ಚಲುವರಾಯಸ್ವಾಮಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, CEO ನಂದಿನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮದ್ದೂರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ತಹಶೀಲ್ದಾರ್ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಇದಕ್ಕೂ ಮೊದಲು ಶಿವಪುರದ ಧ್ವಜ ಸತ್ಯಾಗ್ರಹದ ಬಳಿ ಧ್ವಜಾರೋಹಣವನ್ನು ಗಣ್ಯರು ನೆರವೇರಿಸಿ ಅಭಿನಂದಿಸಿದರು. ಪೂರ್ಣ ಪ್ರಜ್ಞಾ ಶಾಲಾ ಬಾಲಕರ ತಂಡ ವಂದನೆಯನ್ನ, ಹಾಗೆ ಸರ್ಕಾರಿ ಹಿರಿಯ ಬಾಲಕಿಯರ ಶಾಲಾ ತಂಡ ವಂದನೆಯನ್ನ ಸಲ್ಲಿಸ್ತಾ ಇದೆ. ಮದ್ದೂರು ತಾಲೂಕು ಹಿರಿಯ ವರದಿಗಾರರಾದ ಅಶೋಕ್ ಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ಬಳಿಕ ತಾಲೂಕು ಆಡಳಿತದಿಂದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನೃತ್ಯ ಕಾರ್ಯಕ್ರಮವನ್ನು ಕೂಡ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು. ಕದಲೂರು ವಿದಯ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಗದು ಬಹುಮಾನ ಕೂಡ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 9 ಜನ ಗಣ್ಯರನ್ನು ಅಭಿನಂದಿಸಲಾಯಿತು. ಧ್ವಜ ಸತ್ಯಾಗ್ರಹ ಸೌಧ ಏನಿದೆ ಅದು ಕೂಡ ಒಂದು ಹೋರಾಟದ ಮೇಲೆ ಆಗಿತ್ತು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹನೀಯರ ನೆನಪುಗಳನ್ನ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ನಮ್ಮ ಶಾಲೆ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಎಲ್ಲ ಯುವ ಸಮೂಹಕ್ಕೆ ನಾವು ಒಂದು ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಇವತ್ತು ಬಹಳಷ್ಟು ಕಡೆ ಇಡೀ ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯಿಂದ ಆಚರಣೆಯನ್ನ ಮಾಡ್ತಾ ಇದ್ವಿ. ನಮ್ಮ ಕದಲೂರು ಉದಯ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಮೊದಲನೇದಾಗಿ ಧ್ವಜಾರೋಹಣವನ್ನು ಮಾಡಿ, ತದನಂತರ ನಮ್ಮ ಸ್ವಾತಂತ್ರ್ಯ ಹೋರಾಟದ ಕುರುಹು ಶಿವಪುರ ಸತ್ಯಾಗ್ರಹ ಸೌಧದಲ್ಲೂ ಕೂಡ ನಮ್ಮ ಅನೇಕ ವಿದ್ಯಾಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಯ ಎಲ್ಲರ ಮುಖಂಡರ ಒಂದು ನೇತೃತ್ವದಲ್ಲಿ ಅಲ್ಲೂ ಕೂಡ ಒಂದು ಶಾಸಕರಾದ ಮದ್ದೂರು ಉದಯ್ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ EO ರಾಮಲಿಂಗಯ್ಯ, ನಗರಸಭೆ ಪೌರಾಯುಕ್ತೆ ರಾಧಿಕಾ, BO ಧನಂಜಯ್, CPI ನವೀನ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಪಾಂಡುಪುರ ಪಟ್ಟಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಯಿತು. ನಂತರ ಪಾಂಡವ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ಪ್ರಗತಿಯಲ್ಲಿ ಯುವಜನತೆ ಸಕ್ರಿಯವಾಗಿ ಕೈಜೋಡಿಸಬೇಕು ಅಂತ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಸರು ಗುರುತಿಸಿಕೊಳ್ಳದೆ ದೇಶಕ್ಕಾಗಿ ದುಡಿದ ಅಸಂಖ್ಯಾತ ಹೋರಾಟಗಾರರ ಕೊಡುಗೆಯನ್ನು ಮರೆಯಬಾರದು ಅಂತ ಅವರು ತಿಳಿಸಿದರು. ತಾಲೂಕು ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ಮತ್ತು ತ್ಯಾಗಗಳನ್ನು ಸ್ಮರಿಸುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳಿದರು. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಾಂಡುಪುರ ಪುರಸಭೆಯ ಪೌರ ಕಾರ್ಮಿಕರು ಮೊದಲ ಬಾರಿಗೆ ಪಥಸಂಚಲನದಲ್ಲಿ ಭಾಗವಹಿಸಿ ಗಮನ ಸೆಳೆದರು. ಸಮವಸ್ತ್ರ ಧರಿಸಿ ಗಣ್ಯರಿಗೆ ಗೌರವ ವಂದನೆ ಸಲ್ಲಿಸಿದ ಪೌರ ಕಾರ್ಮಿಕರ ನಡೆ ಸಮಾನತೆ ಮತ್ತು ಐಕ್ಯತೆಯ ಸಂದೇಶ ಸಾರಿತು. ಈ ಸ್ವಾತಂತ್ರ್ಯದಿಂದ ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಸೆಲ್ಫ್ ರಿಲಯನ್ಸ್ ಅಂದರೆ ಸ್ವಾವಲಂಬಿ ಜೀವನ, ಸ್ವಾವಲಂಬಿ ಬದುಕನ್ನ ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಜನರು ಮಾತಾಡಿದ್ದಾರೆ. ಮತ್ತೆ ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು ನಿಮಗೆ ಗೊತ್ತಿರೋಂಥದ್ದು ನಮ್ಮ ಮಹಾತ್ಮ ಗಾಂಧಿಯವರು ಯಾವ ಥರ ಸ್ವಾವಲಂಬಿ ಬದುಕಿನ ಸ್ವಾವಲಂಬಿ ಜೀವನನ ಕಟ್ಕೋಬೇಕು ಅನ್ನೋದನ್ನ
ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಒಂದು ನಾವು ಅದ್ರ ಮೇಲೇನೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ನಿಮ್ಮ ಪ್ರತಿ ಊರುಗಳಲ್ಲೂ ನಾವು ಈಗ 16 ಹಳ್ಳಿಗಳಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವ ಥರ ನಮ್ಮ ವ್ಯವಸ್ಥೆಗಳನ್ನು ನಾವೇ ರೂಪಿಸ್ಕೋಬೇಕು, ನಮ್ಮ ಹಳ್ಳಿಯಲ್ಲಿರುವಂಥ ಸಂಪನ್ಮೂಲಗಳನ್ನು ಯಾವ ಥರ ನಾವು ಬಳಕೆ ಮಾಡ್ಕೋಬೇಕು, ನಾವೇ ಈಗ ನಿಮಗೆ ಗೊತ್ತಿರೋಂಗೆ ಎಲ್ಲ ಕಡೆ ಸಣ್ಣ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಮಾಡ್ತಾರೆ. ಅದನ್ನ ನಾವೇ ಯಾವ ಥರ ರೆಗ್ಯುಲೇಟ್ ಮಾಡ್ಕೋಬೇಕು, ಯಾವುದು ಮತ್ತೆ ಊರುಗಳಲ್ಲಿ ಎಲ್ಲೇ 18 ವರ್ಷಕ್ಕಿಂತ 21 ವರ್ಷಕ್ಕಿಂತ ಕಮ್ಮಿ ಮದುವೆ ಆಯ್ತಾ ನೋಡಿದ್ರೆ ನಾವೇ ಯಾವ ಥರ ಅದನ್ನ ಸ್ಟಾಪ್ ಮಾಡಿಸ್ಕೋಬೇಕು. ಯಾವಾಗಲೂ ಬೇರೆಯವರು ಬಂದು ಮಾಡೋದಲ್ಲ, ನಾವೇ ನಮ್ಮ ಹಳ್ಳಿಗಳನ್ನ ಯಾವ ಥರ ಸ್ವಾವಲಂಬಿಯಾಗಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಇದನ್ನ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಪೌರ ಕಾರ್ಮಿಕರಿಗೆ ಪಥಸಂಚಲನದಲ್ಲಿ ಅವಕಾಶ ಕಲ್ಪಿಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು. ಪತ್ರಕರ್ತರ ವಿಭಾಗದಲ್ಲಿ ಅಶ್ವಥ್ ಹಾಗೂ ಅರಳಹಳ್ಳಿ ಕುಮಾರಸ್ವಾಮಿ ಅವರನ್ನು ಗೌರವಿಸಲಾಯಿತು. ಸುಮಾರು 1600 ಇಸವಿಯ ಆಸುಪಾಸಿಗೆ ಭಾರತದಲ್ಲಿ ಏನು ಮೆಣಸು ಮತ್ತಿತರ ಮಸಾಲೆ ಪದಾರ್ಥಗಳಿಗೆ ಆಸೆ ಬಿದ್ದು ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದ ಬ್ರಿಟಿಷರು ಇಲ್ಲಿನ ಸಂಪತ್ತನ್ನು ನೋಡಿ ಇಲ್ಲಿನ ಆಡಳಿತ ಚುಕ್ಕಾಣಿಯನ್ನು ಹಿಡಿದರೆ ಇಲ್ಲಿಯ ಭಾರತೀಯ ರಾಜರುಗಳ ನಡುವೆ ಜಗಳವನ್ನು ತಂದಿಟ್ಟು ಸೈನ್ಯಕ್ಕೆ ಸಹಾಯವನ್ನು ಮಾಡುವ ನೆಪದಲ್ಲಿ ಬಹುತೇಕ ಭಾರತದ ಆಡಳಿತವನ್ನು ತನ್ನ ಕೈಗೆ ಬ್ರಿಟಿಷರು ತೆಗೆದುಕೊಳ್ತಾರೆ. 1857ರ ವೇಳೆಗೆ ನಮ್ಮ ಸೈನ್ಯ ದಂಗೆಯನ್ನು ಹೇಳ್ತದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಆರಂಭ ಆಗ್ತದೆ. ಅಂದಿನಿಂದಲೂ ಕೂಡ ನಮ್ಮ ತಾಯ್ನಾಡಿಗೆ ಸ್ವಾತಂತ್ರ್ಯ ಬೇಕು ಅಂತ ಸಾವಿರಾರು ಜನ, ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟವನ್ನು ಮಾಡಿ ಅವರ ತ್ಯಾಗ ಬಲಿದಾನದ ಫಲವಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿದೆ. ಏನು 1905-6ರ ವೇಳೆಗೆ ಬಂಗಾಳದ ವಿಭಜನೆ ಅಂತ ಮಾಡಿ ಭಾರತವನ್ನ ವಿಭಾಗ ಮಾಡಿ ಭಾರತೀಯರ ಒಕ್ಕಟ್ಟು ಮಾಡಲಿಕ್ಕೆ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ನೀತಿಯನ್ನು ಮಾಡ್ತಾನೆ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ಕೃಷಿ, ಕ್ರೀಡೆ, ಕಲೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗೌರವಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದ ವಿದ್ಯಾರ್ಥಿಗಳು ಹಾಗೂ ಬ್ಯಾಂಡ್ ಸೆಟ್ ತಂಡಗಳಿಗೆ ಶಾಸಕ ದರ್ಶನ್ ಪುಟ್ಟಣಿ ನಗದು ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಅಂಗೇಗೌಡ, ತಹಶೀಲ್ದಾರ್ ಆದರ್ಶ, ಉಪ ತಹಶೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯತಿ ಇಒ ವೀಣಾ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಬಿಇಒ ಧರ್ಮಶೆಟ್ಟಿ, ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಉಮೇಶ್, ಡಾಕ್ಟರ್ ಸಿ ಅರವಿಂದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಂತರ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕರ್ನಾಟಕ ಜನಶಕ್ತಿ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟದ ವತಿಯಿಂದ ಮಂಡ್ಯ ಜಿಲ್ಲೆಯ ಬಡವರು, ದಿನಗೂಲಿ ಕಾರ್ಮಿಕರು, ಮಹಿಳೆಯರು, ಕೊಳಗೇರಿ ನಿವಾಸಿಗಳು, ವಯೋವೃದ್ಧರು ಹಾಗೂ ಇತರೆ ದುರ್ಬಲ ವರ್ಗದ ಜನರ ಪರವಾಗಿ ಹಕ್ಕುಪತ್ರ ಪತ್ರವನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಯಿತು. ಮತದಾನದ ಹಕ್ಕು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖ ಹಕ್ಕುಗಳಲ್ಲಿ ಒಂದಾಗಿದ್ದು, ಎಸ್ಐಆರ್ ಪ್ರಕ್ರಿಯೆ ಸಂದರ್ಭದಲ್ಲಿ ದಾಖಲೆಗಳ ಕೊರತೆ, ಮಾಹಿತಿ ಕೊರತೆ, ತಾಂತ್ರಿಕ ತೊಂದರೆ, ಹೆಸರು ಅಥವಾ ವಿಳಾಸದಲ್ಲಿನ ವ್ಯತ್ಯಾಸ, ನಮೂನೆ ಭರ್ತಿ ಮಾಡುವಲ್ಲಿ ತಪ್ಪುಗಳು ಮುಂತಾದ ಕಾರಣಗಳಿಂದ ಯಾವುದೇ ಅರ್ಹ ನಾಗರಿಕರು ಮತದಾರ ಪಟ್ಟಿಯಿಂದ ಅನ್ಯಾಯವಾಗಿ ಹೊರಗುಳಿಯದಂತೆ ಚುನಾವಣೆ ವ್ಯವಸ್ಥೆ ಹಾಗೂ ಜಿಲ್ಲಾಡಳಿತ ವಿಶೇಷ ಕಾಳಜಿ ವಹಿಸುವುದು ಅಗತ್ಯ ಅಂತ ಹೇಳಿತು. ಇವತ್ತು ನಾಗರಿಕ ಮತದಾರ ಕಾವಲು ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳಿಗೆ ಮತದಾರರ ಹಕ್ಕನ್ನು ಉಳಿಬೇಕು, ಯಾವುದೇ ವರ್ಗದ ಮತದಾರರು ಈ SIRರಿಂದ ವಂಚಿತರಾಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಟು ಇವತ್ತು ಮತದಾರ ಕಾವಲು ಸಮಿತಿ ನೇತೃತ್ವದಲ್ಲಿ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹಕ್ಕೊತ್ತಾಯವನ್ನು ಏನು ಕೊಡ್ತೀವಿ, ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಚುನಾವಣಾ ಆಯೋಗ ಮತ್ತು ಮಂಡ್ಯದ ಜಿಲ್ಲಾಧಿಕಾರಿ ಮತ್ತು ಚುನಾವಣಾ ಕಮಿಷನರು ಕೂಡ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅರ್ಹ ಮತದಾರರನ್ನು ಯಾವುದೇ ಕಾರಣದಿಂದ ಯಾವ ದಾಖಲಾತಿಗಳು ಇಲ್ಲ ಅನ್ನುವಂಥ ನೆಪ ಒಡ್ಡಿ ಅವ್ರನ್ನ ಡಿಲೀಟ್ ಆಗದಂತೆ ಆ ಮತದಾರರನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಹೋರಾಟವನ್ನು, ಹಕ್ಕೊತ್ತಾಯದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಆಗಸ್ಟ್ 15 ಇವತ್ತು ಏನು ಸ್ವಾತಂತ್ರ್ಯವನ್ನು 80ನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮತದಾರರ ಹಕ್ಕುಗಳ ದಿನವನ್ನಾಗಿ ಈ ಒಂದು ಆಚರಣೆಯನ್ನು ಆಗಸ್ಟ್ 15ರಂದು ಕೂಡ ಮಾಡಬೇಕು ಅಂತ ಒತ್ತಾಯಿಸ್ತಾ ಈ ಪ್ರತಿಭಟನೆ ಮೆರವಣಿಗೆ. ಅರ್ಹ ಮತದಾರರ ಹೆಸರುಗಳನ್ನು ಅನ್ಯಾಯವಾಗಿ ಕೈಬಿಡಬಾರದು. ಜಾತಿ ಆದಾಯ ಹಾಗೂ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಗಳನ್ನು ಸುಲಭವಾಗಿ ಒದಗಿಸಬೇಕು. ಕೊಳಗೇರಿ ಹಾಗೂ ಶ್ರಮಿಕ ವಿದೇಶಗಳಲ್ಲಿ ವಿಶೇಷ ಶಿಬಿರಗಳನ್ನು ನಡೆಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಪ್ರತಿಭಟನೆ ನೇತೃತ್ವವನ್ನು ಸಿದ್ದರಾಜು, ಎಂ ಸಣ್ಣಪ್ಪ,
ಹಾಗೂ ಶಿಲ್ಪಾ ಸೇರಿದಂತೆ ಅನೇಕರು ವಹಿಸಿದರು. ಮಂಡ್ಯ ತಾಲೂಕು ಸಾತನೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಸ್ತೂರಿ ಸಿರಿಗರಣ ವೇದಿಕೆ ರಾಜ್ಯ ಘಟಕದ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಮತ್ತು ಕಾಂಗ್ರೆಸ್ ಮುಖಂಡ ಗುರುಪ್ರಸಾದ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯದ ಮಹತ್ವ ಮತ್ತು ತ್ಯಾಗ 1947ನೇ ಇಸವಿ ಆಗಸ್ಟ್ 15ರಂದು ದೇಶವು ಬ್ರಿಟಿಷರ ಆಡಳಿತದಿಂದ ಮುಕ್ತಿಗೊಂಡು ಸ್ವತಂತ್ರವಾಯಿತು ಅಂತ ಅವರು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಾವೆಲ್ಲ ಸುಮಾರು 150 ವರ್ಷಗಳ ಹಿಂದೆ ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 80 ವರ್ಷ. ಸುಮಾರು 150 ವರ್ಷದ ಹಿಂದೆ 120 ವರ್ಷದ ಹಿಂದೆ ನಮಗೆ ಸ್ವಾತಂತ್ರ್ಯ ಇತ್ತ? ಏನಿಲ್ಲ. ಏನಾಗಿತ್ತು? ನಮಗೆಲ್ಲ ಬ್ರಿಟಿಷರ ದಬ್ಬಾಳಿಕೆಯಿಂದ ನಾವು ಬಹಳ ಸಾಕಷ್ಟು ಯಾವುದೇ ಥರದ ಸ್ವಾತಂತ್ರ್ಯ ಇಲ್ಲದೆ ಅಲ್ವಾ, ಮಾತಾಡೋ ಸ್ವಾತಂತ್ರ್ಯ ಏನಿಲ್ಲ ಅಲ್ವಾ, ಯಾವುದೇ ಒಂದು ಕಡೆ ನಾವು ಭಾಗವಹಿಸ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಯಾವುದೇ ಊಟ ತಿನಿಸುಗಳನ್ನ ತಿನ್ನುವಂಥ ಸ್ವಾತಂತ್ರ್ಯ ಇರಲಿಲ್ಲ, ಬಟ್ಟೆ ಹಾಕೊಳ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ, ಜಮೀನು ವಗೇರೆ ತಗೊಳ್ಳುವಂಥ ಸ್ವಾತಂತ್ರ್ಯ ಇರಲಿಲ್ಲ. ಈ ದೇಶದಲ್ಲಿ ನಮಗೆ ಐಡೆಂಟಿಟಿ ಅಂತಕ್ಕಂಥದ್ದು, ಗುರುತು ಅಂತಕ್ಕಂಥದ್ದೇ ಇರಲಿಲ್ಲ. ಇರಲಿಲ್ಲ. ಆಗ ಮಹಾತ್ಮ ಗಾಂಧೀಜಿಯವರು ಏನು 1905 1857ರಲ್ಲಿ ಏನೋ ಎಲ್ಲ ಕ್ರಾಂತಿಗಳು, ಮಹಾ ಯುದ್ಧಗಳು ಇವೆಲ್ಲ ಶುರುವಾಯಿತು. ಸ್ವಾತಂತ್ರ್ಯಕ್ಕೋಸ್ಕರ ಸಂಗ್ರಾಮ ಶುರುವಾಯಿತು ಅಲ್ವಾ. ಅದಾದ ನಂತರ ಅನೇಕ ಹೋರಾಟಗಾರರು ನಮಗೆಲ್ಲ ನಮ್ಮ ಈ ಭಾಗದ ಜನಕ್ಕೆ, ಅಖಂಡ ಭಾರತದ ಜನರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು, ನಾವೆಲ್ಲ ಬಹಳ ವಿಶೇಷವಾಗಿ ನಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಬೇಕಾದ್ರೆ ನಮಗೆ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತೊಂದು ದಿವಸ ಸಾವಿರಾರು ಜನ ಬಲಿಯಾಗ್ತಾರೆ. ಬ್ರಿಟಿಷರು ಬೂಟ್ ಕಾಲದಲ್ಲಿ ಬದಲಾಗ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಂದು ಹೋರಾಟ, ಅವರು ವಕೀಲರಾಗಿದ್ದಂಥವರು. ಕಸ್ತೂರಿ ಸಿರಿಗರಣ ವೇದಿಕೆ ರಾಜ್ಯಾಧ್ಯಕ್ಷ ಪೋತಾರೆ ಮಾದೇವ್ ಮಾತನಾಡಿ, ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಧಿಕೃತವಾಗಿ 1857ರಲ್ಲಿ ದಂಗೆಯಿಂದ ಆರಂಭವಾಯಿತು. ಸ್ವಾತಂತ್ರ್ಯ ಸಂದರ್ಭದಲ್ಲಿ ಅನೇಕ ಮಹನೀಯರು ಪ್ರಾಣ ಬಲಿದಾನ ಮಾಡಿದರು ಅಂತ ಅವರು ಹೇಳಿದರು. ನಾವೆಲ್ಲ ನೋಡುವ ಹಾಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಬಂದಿದ್ದೇವೆ. ಆದರೂ ಕೂಡ ನಮಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದರೆ ತಪ್ಪಾಗಲಾರದು. ಏಕೆಂದರೆ ನಮ್ಮ ಕರ್ನಾಟಕ ಸರ್ಕಾರ 33% ಮಹಿಳೆಯರಿಗೆ ಘೋಷಣೆ ಮಾಡಿದ್ರು ಕೂಡ ಇತ್ತೀಚಿನ ಮೊನ್ನೆ ತಾನೇ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ. ಆ ಮಹಿಳಾ ಮೀಸಲಾತಿ ಇನ್ನೂ ಕೂಡ ನಮಗೆ ಸಿಕ್ಕಿಲ್ಲ. ಅಲ್ಲದೆ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಕೂಡ ಸಿಗುತ್ತಿಲ್ಲ. ಕಾರಣ ಏನಂದರೆ ಹೆಣ್ಣು ಮಕ್ಕಳು ಎಲ್ಲ ಸರ್ಕಾರಿ ಶಾಲೆ ಆಗ್ಬೋದು, ಇನ್ನಿತರೆ ಪಠ್ಯೇತರ ಚಟುವಟಿಕೆ, ಕ್ರೀಡಾ ಚಟುವಟಿಕೆ ಆಗ್ಬೋದು, ಅವರೇ ಮುಂದುವರೆದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಗಂಡು ಮಕ್ಕಳು ಸೋಂಬೇರಿಗಳಾಗಿ ಅವರು ಈ ಹೆಣ್ಣನ್ನು ಇನ್ನೂ ಹುಡುಕ್ತಾನೆ ಇದ್ದಾರೆ. ಈ ಸಾತನೂರು ಗ್ರಾಮದಲ್ಲಿ 100ರಿಂದ 150 ಮಕ್ಕಳು ಗಂಡು ಮಕ್ಕಳು ಸಿಗ್ತಾರೆ, ಅವರಿಗೆ ಹೆಣ್ಣು ಕೂಡ ಸಿಕ್ಕಿಲ್ಲ. ಇದೊಂದು ದೌರ್ಭಾಗ್ಯ. ಅಲ್ಲದೆ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಕೆ ಚಿಕ್ಕತಿಮ್ಮಯ್ಯ ಮತ್ತು ಮೈಸೂರು ಘಟಕದ ಅಧ್ಯಕ್ಷೆ ಮಂಜುಳಾ ರಮೇಶ್, ವೇದಿಕೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಲೋಕೇಶ್ ಕೂಡ ಹಾಜರಿದ್ದರು. ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆ, ನಾಡಗೀತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಮಾರಂಭದಲ್ಲಿ ಶಿವಮ್ಮ, ಮಧುಸೂದನ್, ವೆಂಕಟೇಶ್, ಸುವರ್ಣ, ಬೆಟ್ಟಪ್ಪ ಸೇರಿದಂತೆ ಅನೇಕರು ಬಿಜೆಪಿ RSS ವಿರುದ್ಧ ಪ್ರೊಟೆಸ್ಟ್. ಉತ್ತರಾಖಂಡದಲ್ಲಿ ಖರ್ಗೆಗೆ ಅಪಮಾನ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ. ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರಾಗಿದ್ದು, ಮಂಡ್ಯದಲ್ಲಿ ದಲಿತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮಂಡ್ಯದ ಸಂಜೆ ವೃತ್ತದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ನಡೆಸಿದವು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತೆರೆದು ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತವಾಯಿತು. ಸಂವಿಧಾನ ಉಳಿಯಲೇಬೇಕು, ಪ್ರತಿವಾದ ತೊಲಗಲೇಬೇಕು.
ಘಟನೆ ಖಂಡಿಸಿ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತ ಮಾಡಿದವು. ಉತ್ತರಾಖಂಡದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕಾಲೇಟು ವೇದಿಕೆಯನ್ನು ಶುದ್ಧೀಕರಣ ಮಾಡಿದ್ದಾರೆ. ದಲಿತ ವಿರೋಧಿಗಳಿಂದ ಅಪಮಾನವಾಗಿದೆ ಅಂತ ಹೇಳಿದರು. ದೇಶದ್ರೋಹಿಗಳನ್ನು ಗಡೀಪಾರು ಮಾಡಿ ಘಟನೆಯಲ್ಲಿ ಭಾಗಿಯಾದ ಜಾತಿವಾದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಯಿತು. ಇತ್ತೀಚೆಗೆ ಉತ್ತರಾಖಂಡ್ನ ಹಲ್ದ್ವಾನಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು ಅನ್ನುವ ಕಾರಣಕ್ಕಾಗಿ ಅದು ದಲಿತ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸ್ಪೃಶ್ಯ ಸಮಾಜದವರು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆ ವೇದಿಕೆಯನ್ನು ಅಲ್ಲಿ ಇದು ಯಜ್ಞ ಆಹ್ವಾನಗಳನ್ನು ಮಾಡುವ ಮೂಲಕ ಗಂಜಲದಿಂದ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳುವ ಮೂಲಕ ಅಪಮಾನವನ್ನು ಅಸ್ಪೃಶ್ಯತೆ ಆಚರಣೆಯನ್ನು ಅವರು ಮಾಡಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿ ಈ ದೇಶದ ಮಾಜಿ ಉಪ ಪ್ರಧಾನಿಗಳಾಗಿದ್ದಂಥ ಬಾಬು ಜಗಜೀವನ್ ರಾಮ್ರವರಿಗೂ ಕೂಡ ಇದೇ ರೀತಿ ಅಪಮಾನವನ್ನು ಮಾಡಿದರು. ಅದೇ ರೀತಿ ಅನೇಕ ಜನ ದಲಿತ ನಾಯಕರಿಗೂ ಕೂಡ ಈ ರೀತಿಯ ಈ ದೇಶದಲ್ಲಿ ಅಪಮಾನವನ್ನು ಮಾಡಿದ್ದಾರೆ. ದಲಿತ ಸಮುದಾಯದಿಂದ ಬಂದಿದ್ದಾರೆ, ಅಸ್ಪೃಶ್ಯರು ಈ ಒಂದು ದೇಶ ಆಳುವ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅನ್ನುವ ಏಕೈಕ ಕಾರಣಕ್ಕಾಗಿ ಇಂಥ ಒಂದು ನೀತಿಗೆಟ್ಟಂಥ ಒಂದು ಕೆಲಸವನ್ನು ಈ ಬ್ರಾಹ್ಮಣ್ಯವಾದಿಗಳು RSS BJPಯ ಕಾರ್ಯಕರ್ತರುಗಳು ನಡ್ಕೋತಾ ಇದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ಆಗಬೇಕು. ಕೂಡಲೇ ಕೇಸ್ಗಳನ್ನು ಬುಕ್ ಮಾಡಿ FIR ಮಾಡಿ ಕೇಸ್ ಬುಕ್ ಮಾಡಿ ಅವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಅವ್ರನ್ನ ದೇಶಭ್ರಷ್ಟರು ಅಂತ ಹೇಳಿ ಘೋಷಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡು ಇವತ್ತು ನಾವು ಮಂಡ್ಯದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಉತ್ತರಾಖಂಡ್ನ ಹಾಲ್ದಾನ್ ಮೈದಾನದಲ್ಲಿ, ರಾಮಲೀಲಾ ಮೈದಾನದಲ್ಲಿ ಈ ದೇಶದ ಒಬ್ಬ ದಲಿತ ನಾಯಕನಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದಂಥ ಸ್ಥಳ ಅಪವಿತ್ರವಾಗಿದೆ ಅಂತೇಳಿ ಅಲ್ಲಿ ಹೋಮ ಹವನಗಳನ್ನು ಮಾಡೋದ್ರ ಮೂಲಕ ಒಂದು ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಿದಂಥ ಅಲ್ಲಿನ RSSಗರು BJP ಅವರನ್ನು ನಾನು ಈ ಮೂಲಕ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾವೆಲ್ಲ ಭಾರತಾಂಬೆ ಮಕ್ಕಳು ಅಂತ ಹೇಳ್ತಿರಲ್ಲ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶದ ಭಾರತಾಂಬೆಯ ಮಗ ಅಲ್ವಾ? ಅವ್ರಿಗಾಗಿರ್ತಕ್ಕಂಥ ಅಪಮಾನ ನಿಮ್ಗಾಗಿರ್ತಕ್ಕಂಥ ಅಪಮಾನವಲ್ವಾ? ನೀವೇನು ಮಾಡ್ತಾ ಇದ್ದೀರಿ RSSಗರು BJPಗರು ಅಂತ ಹೇಳಿ ಮತ್ತು ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಕೇಂದ್ರದ ಪ್ರಧಾನಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಕೂಡಲೇ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಅವ್ರನ್ನ ರಾಷ್ಟ್ರದ್ರೋಹದ ಪ್ರಕರಣವನ್ನು ದಾಖಲು ಮಾಡಿ ಈ ದೇಶದ ಗಡೀಪಾರು ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಇಲ್ದಿದ್ರೆ ದೊಡ್ಡ ಮಟ್ಟದ ಉಗ್ರವಾದಂಥ ಚಳವಳಿಯನ್ನು ರಾಜ್ಯವ್ಯಾಪ್ತಿ ಹಮ್ಮಿಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಗುರುಪ್ರಸಾದ್ ಕೆರಗೋಡು, MU ಕೃಷ್ಣ, CITU ಕುಮಾರಿ, ಲಕ್ಷ್ಮಣ್ ಚೀರ್ನಹಳ್ಳಿ, ಅಂದಾನಿ ಸೋಮನಹಳ್ಳಿ, ಸುಂಡಣ್ಣಿ ಮಂಜುನಾಥ್, ಚಂದಗಾರ ವಿಜಯ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,